ಆಕೆ ಯಾವಾಗಲೂ ಕೂಡ ಸ್ವಲ್ಪ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ರು, ದೇವರ ಮೇಲೆ ಭರವಸೆ ಇಟ್ಟಿದ್ರು, ನಂಬಿಕೆ ಇಟ್ಟಿದ್ರು. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವು ಸರ್ತಿ ನಮಗೆ ಮಾರ್ಗಗಳೇ ಕಾಣಿಸೋದಿಲ್ಲ, ಕೆಲವು ಸರ್ತಿ ನಮಗೆ ದಿಕ್ಕುಗಳೇ ತೋರಿಸೋದಿಲ್ಲ. ನಾವು ಅನೇಕ ಸರ್ತಿ ಕೆಲವು ಸರ್ತಿ ನಾವು ಬೇಗನೆ ಎಲ್ಲ ನಾವು ಚಿಂತೆ ಮಾಡ್ತೇವೆ. ರಾತ್ರಿ ಕೂಡ ನಾವು ಮಲ್ಕೊಂಡ್ರು ಕೂಡ ನಮಗೆ ಚಿಂತೆನೆ ಬರ್ತದೆ. ಯಾಕಂದ್ರೆ ನಮ್ಮ ಜೀವನ ಹೆಂಗಿರ್ತದೋ, ನಮ್ಮ ಬದುಕು ಹೆಂಗಿರ್ತದೋ ಎಂಬುದಾಗಿ. ಆದ್ರೆ ಹಾಗರಳನ್ನ ದೇವದೂತನು ಸಂಧಿಸ್ಬೇಕಂತಂದ್ರೆ ಇವಳು ಅಬ್ರಹಾಮನ ಹತ್ರ ಇರುವಂತ ಸಮಯದಲ್ಲಿ ಇವಳು ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಂಡವಳಾಗಿದ್ದಳು. ಅಂದ್ರೆ ಅಬ್ರಹಾಮನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಬರೆಯಲ್ಪಟ್ಟಿದೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಬ್ರಹಾಮನ ಹತ್ರ ಇದ್ದಿರುವುದರಿಂದ, ಅಬ್ರಹಾಮನ ಒಂದು 2ನೇ ಹೆಂಡತಿ ಆಗಿರುವುದರಿಂದ, ಈ ಅಬ್ರಹಾಮನು ದೇವರಲ್ಲಿ ಬಹಳಷ್ಟು ಭಯ